ओके, अगर आपका भी आर्म फैट इस तरीके से लटका हुआ है तो जो एक्सरसाइज हम करने जा रहे हैं बिल्कुल ही मतलब आपका जो आर्म फैट है वो टाइट हो जाएगा। दोनों हाथों खोलना है वो 10 टाइम्स, 1 2 3 4 5 6 7 8, फिर नीचे लिखेंगे 1 2 3 4 5 6 7 8 9 10। ವಿಮೆನ್ಸ್ ಹೆಲ್ತ್ ಅಂತೂ ಫುಲ್ ಒಂಥರ ಜೋಕ್ ಆಗ್ಬಿಟ್ಟಿದೆ. ಈ ತರ ಮಾಸ್ ಪೀಟಿ ಎಕ್ಸರ್ಸೈಸ್ ಮಾಡ್ಕೊಂಡು ನಿಮ್ಮ ಆರ್ಮ್ ಫ್ಯಾಟ್ ನ ನೀವು ಖಂಡಿತ ಕರ್ಸಕ್ಕಾಗಲ್ಲ. ಇವಾಗ್ಲೂ ಜಿಮ್ ಅಲ್ಲಿ ಎಷ್ಟೊಂದ್ ಜನ ಇದೇ ತರ ತಪ್ಪು ಮಾಡ್ತಾ ಇರ್ತಾರೆ. ಅದೇನೋ ಮಾಸ್ ಪೀಟಿ ಎಕ್ಸರ್ಸೈಸ್ ಮಾಡೋದಂತೆ, ಆಮೇಲೆ ಬಾಡಿನ ಟೋನ್ ಮಾಡ್ಬೇಕು ಅಂತ, ಮಸಲ್ ಎಲ್ಲ ಬೇಡ ಬರೀ ಟೋನ್ ಮಾಡಿದ್ರೆ ಸಾಕು ಅಂತ ಹೇಳ್ತಾರೆ. ನಿಮ್ ಬಾಡಿಲಿ ಯಾವುದೇ ಜಾಗದಲ್ಲಿ ನೀವು ಬೊಜ್ಜು ಕರಗಿಸಬೇಕು ಅಂತಂದ್ರೆ ಕ್ಯಾಲರಿಕ್ ಡೆಫಿಸಿಟ್ ಡಯಟ್ ಅನ್ನೋದ್ರ ಮಾಡ್ಲೇಬೇಕು. ಮತ್ತೆ ಸ್ಪೆಸಿಫಿಕ್ ಏರಿಯಾ ಬಾಡಿಲಿ ಟಾರ್ಗೆಟ್ ಮಾಡೋದಕ್ಕಾಗಲ್ಲ. ನೀವು ನಾರ್ಮಲ್ ಬೈಸೆಪ್ಸ್ ಇಲ್ಲ ಟ್ರೈಸೆಪ್ಸ್ ಎಕ್ಸರ್ಸೈಸ್ ಮಾಡ್ತಾ ಇದ್ರೆ, ಕ್ಯಾಲರಿಕ್ ಡೆಫಿಸಿಟ್ ಡಯಟ್ ಮಾಡ್ತಾ ಇದ್ರೆ ನಿಮ್ಗೆ ಆರ್ಮ್ ಫ್ಯಾಟ್ ಕಮ್ಮಿ ಆಗುತ್ತೆ. ಈ ತರ ಎಕ್ಸಸೈಸ್ ಇದೆಲ್ಲ ಮಾಡಕ್ ಬೇಕಾಗಿಲ್ಲ. ಮತ್ತೆ ಇನ್ನೊಂದು ತಪ್ಪು ಏನ್ ಮಾಡ್ತಾರೆ ವಿಮೆನ್ ಅಂತಂದ್ರೆ, ತುಂಬಾ ಲೈಟ್ ವೇಟ್ಸ್ ಎತ್ತಾರೆ. ನೀವು ಹೆವಿ ವೇಟ್ಸ್ ಎತ್ತಲೇಬೇಕು. ನೀವೇನಾದ್ರು ಬಿಗಿನರ್ ಆಗಿದ್ರೆ ಪರವಾಗಿಲ್ಲ, 1 ತಿಂಗಳು 2 ತಿಂಗಳು ಲೈಟ್ ವೇಟ್ಸ್ ಉಪಯೋಗಿಸಬಹುದು ನಿಮ್ ಫಾರ್ಮ್ ನ ನೀಟಾಗಿ ಅಚೀವ್ ಮಾಡೋದಕ್ಕೆ. ಅದಾದ್ಮೇಲೆ ನಿಮ್ಗೆ ಹೆವಿ ವೇಟ್ಸ್ ಬೇಕೇ ಬೇಕು. 1 ಇಲ್ಲ 2 ಎಕ್ಸಸೈಸ್ ಚೂಸ್ ಮಾಡ್ಬಿಟ್ಟು, ಬೈಸೆಪ್ ಆಗ್ಲಿ ಟ್ರೈಸೆಪ್ ಆಗ್ಲಿ ನೀವು ಚೂಸ್ ಮಾಡ್ಬಿಟ್ಟು ಅದೇ ಎಕ್ಸಸೈಸ್ ನ ಮಾಡ್ತಾ ಇದ್ರೆ, ಕ್ಯಾಲರಿ ಡೆಫಿಸಿಟ್ ಡಯಟ್ ಮಾಡ್ತಾ ಇದ್ರೆ, ಪೋರ್ಷನ್ ಕಂಟ್ರೋಲ್ ಮಾಡ್ತಾ ಇದ್ರೆ ತಾನಾಗ್ತಾನೆ ನಿಮ್ಮ ಆರ್ಮ್ ಸೈಜ್ ಕಮ್ಮಿ ಆಗುತ್ತೆ. ಸುಮ್ಮನೆ ಈ ತರ ಆನ್ಲೈನ್ ನಲ್ಲಿ ಗಿಮಿಕ್ ಎಕ್ಸಸೈಸ್ ನೆಲ್ಲ ಮಾಡೋದನ್ನ ನಿಲ್ಲಿಸಿ ಜಿಮ್ಗೆ ಹೋಗಿ ಇಲ್ಲ ಮನೇಲಿ ಹೋಮ್ ವರ್ಕೌಟ್ಸ್ ಮಾಡಿ ಓವರ್ ಆಲ್ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ನ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡಿ.